Let's now turn our hearts and mind towards the time of prayer. I like to call Team Anuraga. ಫಲದಾಯಕ ನೀನೇ ವಿನಾಯಕ, ಫಲದಾಯಕ ನೀನೇ ವಿನಾಯಕ, ನೀ ಫಲದಾಯಕ ನೀನೇ ವಿನಾಯಕ, ನೀ ಫಲದಾಯಕ ನೀನೇ ವಿನಾಯಕ, ಫಲದಾಯಕ ನೀನೇ ವಿನಾಯಕ, ಫಲದಾಯಕ ನೀನೇ ವಿನಾಯಕ. ಕಾರ್ಯಾರಂಭದಿ ಭಜಿಸುವೆ ನಿನ್ನನು, ಕಾರ್ಯಾರಂಭದಿ ಭಜಿಸುವೆ ನಿನ್ನನು, ಕಾರ್ಯಸಿದ್ಧಿ ಪೂದೆ ಮಗೆ ವಿನಾಯಕ, ಕಾರ್ಯಸಿದ್ಧಿ ಪೂದೆ ಮಗೆ ವಿನಾಯಕ, ಫಲದಾಯಕ ನೀನೇ ವಿನಾಯಕ, ಫಲದಾಯಕ ನೀನೇ ವಿನಾಯಕ. ವಿದ್ಯಾರಂಭದಿ ಭಜಿಸುವೆ ನಿನ್ನನು, ವಿದ್ಯಾರಂಭದಿ ಭಜಿಸುವೆ ನಿನ್ನನು, ವಿದ್ಯೆ ಪಾಲಿಪುದೆ ಮಗೆ ವಿನಾಯಕ, ವಿದ್ಯೆ ಪಾಲಿಪುದೆ ಮಗೆ ವಿನಾಯಕ, ಫಲದಾಯಕ ನೀನೇ ವಿನಾಯಕ, ಫಲದಾಯಕ ನೀನೇ ವಿನಾಯಕ. ಓಂ ನಮಾಮಿ ಧನ್ವಂತರಿಂ ಆದಿದೇವಂ ಸುರಾಸುರೈ ವಂದಿತ ಪಾದ ಪದ್ಮಂ, ಲೋಕೇಚರ ಹೃದ್ಭಯ ಮೃತ್ಯುನಾಶಂ ಧಾತಾರಮೇಶಂ ವಿವಿಧೌಷಧೀನಾಂ, ಧನ್ವಂತರೇ ರಮಾನಾಥಂ ಸರ್ವರೋಗ ನಿವಾರಕಂ, ಆಯುರ್ವೇದ ಪ್ರವರ್ತಾರಂ ವಂದೇ ಪೀಯೂಷಧಾರಿಣಂ. ಸರ್ವೇ ಜನಾ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯಾ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಯೋಗೇನ ಚಿತ್ತಸ್ಯ ಪದೇನ ವಾಚಾ ಮಲಂ ಶರೀರಸ್ಯ ಛ ವೈದ್ಯಕೇನ ಯೋಪಾಕರೋತಂ ಪ್ರವರಂ ಮುನೀನಾ ಪತಂಜಲಿಂ ಪ್ರಾಂಜಲಿರಾಣತೋಸ್ಮಿ. ಆಬಾಹು ಪುರುಷಾಕಾರಂ ಶಂಖಚಕ್ರಾಸಿಧಾರಿಣಂ ಸಹಸ್ರಶಿರ ಸಂಶ್ವೇತಂ ಪ್ರಣಮಾಮಿ ಪತಂಜಲಿಂ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ನಮಸ್ಕಾರ. ಅತಿಥಿ ಗಣ್ಯರನ್ನು ವೇದಿಕೆ ಕಾರ್ಯಕ್ರಮಕ್ಕೆ ಸ್ವಾಗತಿಸುವ ಸಮಯ. ಮೊದಲಿಗೆ ನಮ್ಮ ಈ ಭಾರತೀಯ ಚಿಕಿತ್ಸಾ ಪದ್ಧತಿಗಳಾದ ಪ್ರಕೃತಿ ಚಿಕಿತ್ಸೆ, ಯೋಗ ಮತ್ತು ಆಯುರ್ವೇದ, ಈ ಎಲ್ಲ ಚಿಕಿತ್ಸೆಗಳನ್ನು ಈ ಮಧ್ಯ ಕರ್ನಾಟಕದ ಭಾಗಕ್ಕೆ ಪಸರಿಸುವಂತೆ ಮಾಡಿ ಶ್ರೀ ಶಕ್ತಿ ಅಸೋಸಿಯೇಷನ್ ಎಂಬ ಸಂಸ್ಥೆಯನ್ನು ಪ್ರಾರಂಭಿಸಿ ಆಸ್ಪತ್ರೆಗಳು, ವೃದ್ಧಾಶ್ರಮಗಳು, ಶಾಲೆಗಳನ್ನು ತೆರೆದು ಅನೇಕ ಜನರಿಗೆ ಆಶ್ರಯವಾಗಿರುವಂತಹ ಹಾಗೂ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ನಮ್ಮ ಅಧ್ಯಕ್ಷರಾದ ಡಾಕ್ಟರ್ ಶಶಿಕುಮಾರ್ ಮೇರವಾಡೆ ಸರ್ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮೆಲ್ಲರನ್ನು ಹುರಿದುಂಬಿಸಿ ಈ ಯೋಗ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತೇನೆ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತಹ ನಮ್ಮ ಹರಿಹರ ಕ್ಷೇತ್ರದ ಅಭಿವೃದ್ಧಿಯ ಹರಿಕಾರರು ಹಲವಾರು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಹರಿಹರ ಕ್ಷೇತ್ರಕ್ಕೆ ನೀಡಿ ಈ ಕ್ಷೇತ್ರವನ್ನು ಮುನ್ನೆಲೆಗೆ ತರುತ್ತಿರುವಂತಹ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಶಾಸಕರಾದಂತಹ ಗೌರವಾನ್ವಿತ ಶ್ರೀ ಬಿ.ಪಿ. ಹರೀಶ್ ಸರ್ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ಮೆರುಗು ತಂದಿದ್ದಾರೆ. ಅವರಿಗೆ ಈ ಕಾರ್ಯಕ್ರಮಕ್ಕೆ ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಅದೇ ರೀತಿ ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಶ್ರೀ ಮಲ್ಲಪ್ಪ ಎಸ್ ಕೌಲಾಪುರೆ, SP ಲೋಕಾಯುಕ್ತ ದಾವಣಗೆರೆ ಜಿಲ್ಲೆ, ಅವರು ಯೋಗ ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮ ಯೋಗ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ. ಅವರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಶ್ರೀಮತಿ ಮಂಜುಳಾ ಹನುಮಂತಪ್ಪ, ಅಧ್ಯಕ್ಷರು ಗ್ರಾಮ ಪಂಚಾಯಿತಿ ದೊಡ್ಡಬಾತಿ ದಾವಣಗೆರೆ ಜಿಲ್ಲೆ, ಅವರು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮ ಕಾರ್ಯಕ್ರಮಕ್ಕೆ ಮೆರುಗು ತಂದಿದ್ದಾರೆ. ಅವರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಅದೇ ರೀತಿ JCB ಹನುಮಂತಪ್ಪ
ಅವರಿಗೆ ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಡಾಕ್ಟರ್ ವಿಶ್ವನಾಥ್ ಸರ್, ಶಿವಪ್ಪ ಸರ್, ವೈಸ್ ಪ್ರಿನ್ಸಿಪಲ್ ಸಪ್ತಗಿರಿ PU ಕಾಲೇಜ್, ಇವರು ಕೂಡ ಆಗಮಿಸಿದರು. ಹಾಗೂ ವಿವಿಧ ಕಾಲೇಜುಗಳ ಶಿಕ್ಷಕರು ಕೂಡ ಆಗಮಿಸಿದ್ದಾರೆ. ಅವರೆಲ್ಲರಿಗೂ ಕೂಡ ನಮ್ಮೆಲ್ಲರ ಪರವಾಗಿ, ನಮ್ಮ ಸಂಸ್ಥೆಯ ಪರವಾಗಿ ಸ್ವಾಗತವನ್ನು ಬಯಸುತ್ತೇವೆ. ಶಾಂತಕುಮಾರ್ ಸರ್, ಶಾಂತಕುಮಾರ್, ಸುಚಿತ್ರಾ ಮೇಡಮ್ ಸಪ್ತಗಿರಿ, ಲಕ್ಷ್ಮಿ ಶಿಕ್ಷಕರು ಸಪ್ತಗಿರಿ, ಪೂಜಾ ಮೇಡಮ್ ಅವರು ಕೂಡ ಆಗಮಿಸಿದ್ದಾರೆ. ಚೈತ್ರ, ಸುಷ್ಮಾ ಮೇಡಮ್, ಮನೀಂದ್ರ, ಸತೀಶ್ ಸರ್, ಶಿಲ್ಪಾ ಮೇಡಮ್ ವಿದ್ವತ್ PU ಕಾಲೇಜ್, ಸತೀಶ್ ಸರ್ ಸಪ್ತಗಿರಿ PU ಕಾಲೇಜ್, ಮಹೇಶ್ ಸರ್ ಸಪ್ತಗಿರಿ PU ಕಾಲೇಜ್, ವೆಂಕಟೇಶಾಯಿ ಸರ್ ಆನಂದ್ PU ಕಾಲೇಜ್, ವೆಂಕಟಮೂರ್ತಿ ಸರ್ ಸಪ್ತಗಿರಿ ಕಾಲೇಜ್, ಮಿಸ್ ಆಶಾ ಸಪ್ತಗಿರಿ PU ಕಾಲೇಜ್, ಮಿಸ್ಟರ್ ಮಂಜುನಾಥ್ ಸರ್, ಮಿಸ್ಟರ್ ಸತೀಶ್ ಸರ್, ಮಿಸ್ ಶಬಾನಾ ಹೈಟೆಕ್ PU ಕಾಲೇಜ್, ಮಿಸ್ ಪ್ರಿಯಾಂಕಾ ಆನಂದ್ PU ಕಾಲೇಜ್, ಮಿಸ್ಟರ್ ಪ್ರವೀಣ್ ಜೈನ್ ಪಾಲಿಟೆಕ್ನಿಕ್ ಕಾಲೇಜ್, ಮಿಸ್ಟರ್ ಕಿರಣ್ ಕುಮಾರ್ ಜೈನ್ ಪಬ್ಲಿಕ್ ಸ್ಕೂಲ್, ಡಾಕ್ಟರ್ ಮಹಾಂತೇಶ್ GR ಜೈನ್ PU ಕಾಲೇಜ್, ಮಿಸ್ಟರ್ ನಾಗರಾಜ್ ಡಾಕ್ಟರ್ ರಾಜ್ಕುಮಾರ್ ಹೈಸ್ಕೂಲ್, ಮಿಸ್ಟರ್ ರಮೇಶ್ ವಿದ್ಯಾಚೇತನ PU ಕಾಲೇಜ್, ಮಿಸ್ಟರ್ ಅರುಣ್ ಕುಮಾರ್ ಸರ್ ವಿದ್ವತ್ ಮೆಡಿಕಲ್ ಅಂಡ್ IIT ಅಕಾಡೆಮಿ, ಮಿಸ್ಟರ್ ಅರುಣ್ ಕುಮಾರ್ ಸರ್ ವಿದ್ವತ್ ಮೆಡಿಕಲ್ ಅಂಡ್ IIT ಅಕಾಡೆಮಿ, ಮಿಸ್ ಪೂಜಾ ಸಿ KSS PU ಕಾಲೇಜ್, ಮಿಸ್ಟರ್ ಆಕಾಶ್ KSS PU ಕಾಲೇಜ್, ಮಿಸ್ ಅಶ್ವಿನಿ ಶ್ರೀ ಗೀತಮ್ PU ಕಾಲೇಜ್, ಅಶ್ವಿನಿ ಮೇಡಮ್, ಮಿಸ್ ಶೈಲಜಾ ರಾಘವೇಂದ್ರ ನರ್ಸಿಂಗ್ ಕಾಲೇಜ್, ಮಿಸ್ಟರ್ ಉದಯ್ ಕುಮಾರ್ ಶ್ರೀ ರಾಮಕೃಷ್ಣ ಇನ್ಸ್ಟಿಟ್ಯೂಷನ್. ಸೊ ಎಲ್ಲ ಶಿಕ್ಷಕರು ನಮ್ಮ ಈ ಯೋಗ ಕಾರ್ಯಕ್ರಮಕ್ಕೆ ಆಗಮಿಸಿ ಇವರೆಲ್ಲರೂ ನಮ್ಮ ಯೋಗ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ. ಅದೇ ರೀತಿ ಆನಂದ್ PU ಕಾಲೇಜಿನ ಪ್ರಾಂಶುಪಾಲರಾದಂಥ ಅವಿನಾಶ್ ನಾಯಕ್ ಸರ್ ಅವರು ಕೂಡ ಆಗಮಿಸಿದ್ದಾರೆ. ಅವರಿಗೂ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತೇನೆ. ಶ್ರೀ ನಾಗರಾಜ್ ಜೈನ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಪ್ರಿನ್ಸಿಪಾಲ್ ದಾವಣಗೆರೆ. ಅದೇ ರೀತಿ ನಮ್ಮ ಈ ಕಾರ್ಯಕ್ರಮದ ಯೋಗ ಪ್ರೋಟೋಕಾಲ್ ಅನ್ನು ಮಾಡಿಸಿದಂಥ ನಮ್ಮ ಶ್ರೀ ರವೀಂದ್ರ ಗುರುಜಿ ಯೋಗಕ್ಷೇಮ ಯೋಗ ಕೇಂದ್ರ ಹರಿಹರ ದಾವಣಗೆರೆ ಜಿಲ್ಲೆ, ಅವರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಶ್ರೀ ಚೇತನ್ ಪ್ರಿನ್ಸಿಪಲ್ ಹೈಟೆಕ್ PU ಕಾಲೇಜ್, ಶ್ರೀ ರುದ್ರಮಣಿ KSS PU ಕಾಲೇಜ್, ಶ್ರೀ ಅವಿನಾಶ್ ನಾಯಕ್ ಆನಂದ್ PU ಕಾಲೇಜ್, ಶ್ರೀ ತೇಜಸ್ ಗೀತಮ್ PU ಕಾಲೇಜ್, ಶ್ರೀ ಕರಿಬಸಪ್ಪ ವಿದ್ಯಾಚೇತನ PU ಕಾಲೇಜ್, ಶೈಲಜಾ ಮತ್ತು ಮೀನಾಕ್ಷಿ ರಾಘವೇಂದ್ರ ನರ್ಸಿಂಗ್ ಕಾಲೇಜ್, ಶಿವಪ್ರಕಾಶ್ ಜೀನಿಯಸ್ PU ಕಾಲೇಜ್, ಶ್ರೀ ಪ್ರವೀಣ್ RL ಲಾ ಕಾಲೇಜ್, ಶ್ರೀ ಸುಬ್ರಹ್ಮಣ್ಯ ಆನ್ಲೈನ್ PU ಕಾಲೇಜ್. ಸೊ ಇವರೆಲ್ಲರೂ ನಮ್ಮ ಕಾರ್ಯಕ್ರಮಕ್ಕೆ ವಿದ್ಯಾರ್ಥಿಗಳನ್ನು ಕರೆದುಕೊಂಡು ಬಂದು ಈ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ. ಅವರೆಲ್ಲರಿಗೂ ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಅದೇ ರೀತಿ ನಮ್ಮ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಸುಮನಾ ಭಟ್, ತಪೋವನ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಕಾಲೇಜು,
ನಾಗೇಶ್ ಸರ್ ಜೈನ್ ಪಿ ಯು ಕಾಲೇಜ್ ಅವರು ಕೂಡ ಆಗಮಿಸಿದರೆ ಅವರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸುತ್ತೇವೆ. ಸ್ಟೇಜ್ ಮೇಲೆ ವೇದಿಕೆ ಮೇಲೆ ಬರಬೇಕು ನಾಗೇಶ್ ಸರ್ ಜೈನ್ ಪಿ ಯು ಕಾಲೇಜ್. ಅದೇ ರೀತಿ ನಮ್ಮ ಆಯುರ್ವೇದ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಅಶ್ವಿನಿ ಕೆ ಆರ್ ಅವರು ಕೂಡ ಆಗಮಿಸಿದರೆ ಅವರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಶ್ರೀಮತಿ ಶೈಲಜಾ ಪ್ರಿನ್ಸಿಪಾಲ್ ತಪೋವನ ಇನ್ಸ್ಟಿಟ್ಯೂಟ್ ಆಫ್ ನರ್ಸಿಂಗ್ ಅವರು ಕೂಡ ಆಗಮಿಸಿದರೆ ಅವರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಅದೇ ರೀತಿ ನಮ್ಮ ತಪೋವನ ಸಂಸ್ಥೆಯ ಬೋಧಕ ಮತ್ತು ಬೋಧಕೇತರ ಹಾಗೂ ಎಲ್ಲ ಸಿಬ್ಬಂದಿ ವರ್ಗದವರು ನಮ್ಮ ಸಂಸ್ಥೆಯಲ್ಲಿ ಯೋಗ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ. ಎಲ್ಲ ಕಾರ್ಯಕ್ರಮಕ್ಕೆ ಸರಿಯಾದ ಸಮಯಕ್ಕೆ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಅವರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಅದೇ ರೀತಿ ಎಲ್ಲ ಬೇರೆ ಬೇರೆ ಸಂಸ್ಥೆಯಿಂದ ಆಗಮಿಸಿರುವಂತಹ ಪ್ರಾಂಶುಪಾಲರು, ಶಿಕ್ಷಕರು ಮತ್ತು ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ನಮ್ಮ ತಪೋವನ ಸಂಸ್ಥೆ ಹಾಗೂ ನಮ್ಮೆಲ್ಲರ ಪರವಾಗಿ ಅವರಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತೇನೆ. ಅದೇ ರೀತಿ ಆಯುಷ್ ಟಿವಿ ಹಾಗೂ ನಮ್ಮ ಮಾಧ್ಯಮ ಮಿತ್ರರು ನಮ್ಮ ತಪೋವನ ಸಂಸ್ಥೆಯಲ್ಲಿ ನಡೆದಂತಹ 11ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಕವರೇಜ್ ಮಾಡಿ ಅದನ್ನು ರಾಜ್ಯದ ಮೂಲೆ ಮೂಲೆಗೆ ತಲುಪಿಸುವಂತಹ ವ್ಯವಸ್ಥೆಯನ್ನು ಮಾಡಿಕೊಡ್ತಾರೆ. ಅವರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಹಾಗೂ ನಮ್ಮ ಸಂಸ್ಥೆಯ ಎಲ್ಲ ಸಿಬ್ಬಂದಿ ವರ್ಗದವರು ಅವರಿಗೂ ಕೂಡ ಸ್ವಾಗತ ಹಾಗೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದಂತಹ ಎಲ್ಲರಿಗೂ ನಮ್ಮೆಲ್ಲರ ಪರವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸುತ್ತೇನೆ. ನಮ್ಮ ಸಂಸ್ಥೆಯ ಅಧ್ಯಕ್ಷರು ಹಾಗೂ ಎಲ್ಲ ಗಣ್ಯರು ನಮ್ಮ ಇಲ್ಲಿ ವೇದಿಕೆಯಲ್ಲಿರುವಂತಹ ಎಲ್ಲ ಶಿಕ್ಷಕರಿಗೂ ಗೌರವ ಸಮರ್ಪಿಸಬೇಕಾಗಿ ಕೇಳಿಕೊಳ್ತೇನೆ. ಹಾಗೂ ನಮ್ಮ ಜನಪ್ರಿಯ ಶಾಸಕರಾದ ಶ್ರೀ ಬಿ.ಪಿ. ಹರೀಶ್ ಸರ್ ಅವರು ಕೂಡ ವೇದಿಕೆ ಮೇಲೆ ಬಂದು ನಮ್ಮ ಎಲ್ಲ ಶಿಕ್ಷಕರಿಗೂ ಕೂಡ ಗೌರವ ಸಮರ್ಪಿಸಬೇಕಾಗಿ ಕೇಳಿಕೊಳ್ತೇನೆ.
ಕ್ಷೇತ್ರದ ಜನಪ್ರಿಯ ಶಾಸಕರಾದ ಶ್ರೀ BP ಹರೀಶ್ ಅಣ್ಣನವರು ನಮ್ಮ ಎಲ್ಲ ಶಿಕ್ಷಕರಿಗೆ ಈ ಯೋಗ ಕಾರ್ಯಕ್ರಮಕ್ಕೆ ಆಗಮಿಸಿರುವುದರಿಂದ ಅವರೆಲ್ಲರಿಗೂ ಕೂಡ ಗೌರವ ಸಮರ್ಪಣೆಯನ್ನು ಮಾಡ್ತಾ ಇದ್ದಾರೆ. ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಮಂಜುಳಾ ಹನುಮಂತಪ್ಪನವರು ಹಾಗೂ ಹನುಮಂತಪ್ಪನವರು ಇಬ್ಬರು ಕೂಡ ವೇದಿಕೆ ಮೇಲೆ ಆಗಮಿಸಬೇಕಾಗಿ ಕೇಳ್ಕೊಳ್ತೇನೆ. ಇದೀಗ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಮಂಜುಳಾ ಹನುಮಂತಪ್ಪ ಹಾಗೂ ಹನುಮಂತಪ್ಪನವರಿಗೆ ಗೌರವ ಸಮರ್ಪಣೆಯನ್ನು ಮಾಡಬೇಕಾಗಿ ಕೇಳ್ಕೊಳ್ತಾನೆ. ಇದೀಗ ನಮ್ಮ ಅಧ್ಯಕ್ಷರಿಂದ ಶಾಸಕರಾದ BP ಹರೀಶ್ ಅಣ್ಣನವರಿಗೆ ಸನ್ಮಾನವನ್ನು ಗೌರವವನ್ನು ಸಮರ್ಪಿಸುತ್ತಾರೆ. ಈಗ ನಮ್ಮ ಮಲ್ಲಪ್ಪ ಸರ್ ಅವರಿಗೆ ನಮ್ಮ ಅಧ್ಯಕ್ಷರಿಂದ ಗೌರವ ಸಮರ್ಪಣೆ. SP ಲೋಕಾಯುಕ್ತ ಬ್ರಹ್ಮಕುಮಾರಿ ಗೌರಮ್ಮ ಅವರು ನಮ್ಮ ಗೌರಕ್ಕ ಅವರು ಕೂಡ ಆಗಮಿಸಿ ನಮ್ಮ ವಿದ್ಯಾರ್ಥಿಗಳಿಗೆ ಧ್ಯಾನವನ್ನು ಮಾಡಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸಿದ್ದಾರೆ. ಅವರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ನಮ್ಮ ಸಂಸ್ಥೆಯ ಪರವಾಗಿ ಗೌರವವನ್ನು ಸಮರ್ಪಿಸುತ್ತಾ ಇದ್ದೇವೆ. ಶೈಲಜಾ ಮೇಡಮ್, ರಾಘವೇಂದ್ರ ನರ್ಸಿಂಗ್ ಕಾಲೇಜ್. ಎಲ್ಲರಿಗೂ ಕೂಡ ನಮ್ಮ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ನಮ್ಮ ಎಲ್ಲ ಶಿಕ್ಷಕರಿಗೆ ಗೌರವವನ್ನು ಸಮರ್ಪಿಸಿದ್ದಾರೆ. ಶಾಸಕರಾದ BP ಹರೀಶ್ ಅಣ್ಣನವರು, SP ಲೋಕಾಯುಕ್ತ ಮಲ್ಲಪ್ಪ ಸರ್, ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂಥ ಮಂಜುಳಾ ಹನುಮಂತಪ್ಪ ಹಾಗೂ ಹನುಮಂತಪ್ಪನವರು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ಎಲ್ಲರನ್ನೂ ಗೌರವದಿಂದ ಗೌರವವನ್ನು ಅರ್ಪಿಸಿದ್ದಾರೆ. ಅವರೆಲ್ಲರಿಗೂ ಕೂಡ ನನ್ನ ಸಂಸ್ಥೆ ಹಾಗೂ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಎಲ್ಲರಿಗೂ ನಮಸ್ಕಾರ.
11ನೇ ಅಂತಾರಾಷ್ಟ್ರೀಯ ಯೋಗ ದಿನದ ಶುಭಾಶಯಗಳು. ಡಾಕ್ಟರ್ ಶಶಿಕುಮಾರ್ ಮೆಹರ್ವಾಡೆ ಹಾಗೂ ತಪೋವನ ಸಮೂಹ ಶಿಕ್ಷಣ ಸಂಸ್ಥೆಗಳ ಕಿರುಪರಿಚಯ. ಹರಿಹರದ ದಿವಂಗತ ವಾಸುದೇವಸ ಮೆಹರ್ವಾಡೆ ಮತ್ತು ಶ್ರೀಮತಿ ಲಕ್ಷ್ಮೀಬಾಯಿ ಇವರ ಮಗ ಶಶಿಕುಮಾರ್ ಇವರು ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಅನೇಕ ಜವಾಬ್ದಾರಿಗಳನ್ನು ನಿರ್ವಹಿಸುತ್ತಿದ್ದಾರೆ. ಇವರು ಜುಲೈ 5, 1969ರಲ್ಲಿ ಹರಿಹರದ ಕುಂಬಾರ ಓಣಿಯಲ್ಲಿ ಜನಿಸಿದರು. ಈಗ ಇವರಿಗೆ 55 ವರ್ಷಗಳಾಗಿವೆ. ಡಾಕ್ಟರ್ ಶಶಿಕುಮಾರ್ ಮೆಹರ್ವಾಡೆ ಪ್ರಾಥಮಿಕ ಹಾಗೂ ಕಾಲೇಜು ಶಿಕ್ಷಣವನ್ನು ಹರಿಹರದಲ್ಲಿ ಮುಗಿಸಿ MBA ಶಿಕ್ಷಣವನ್ನು ಇಂಗ್ಲೆಂಡಿನ ಡರ್ಹಾಮ್ ಯೂನಿವರ್ಸಿಟಿಯಲ್ಲಿ ಮುಗಿಸಿದರು. ಇವರು ತಮ್ಮ 24ನೇ ವಯಸ್ಸಿನಲ್ಲಿಯೇ ಶ್ರೀಶಕ್ತಿ ಅಸೋಸಿಯೇಷನ್ ಎಂಬ ಸಂಸ್ಥೆಯನ್ನು ಪ್ರಾರಂಭಿಸಿದರು. ತದನಂತರ ಈ ಸಂಸ್ಥೆಗೆ ಜನ ಶಿಕ್ಷಣ ಸಂಸ್ಥಾನ, ಮಾನವ ಸಂಪನ್ಮೂಲ ಸಚಿವಾಲಯ, ಭಾರತ ಸರ್ಕಾರ ಇದನ್ನು ಸೇರಿಸಿಕೊಂಡು ಅನೇಕ ಕಾರ್ಯಕ್ರಮಗಳನ್ನು ಪ್ರಾರಂಭಿಸಿದರು. ಡಾಕ್ಟರ್ ಶಶಿಕುಮಾರ್ ಮೆಹರ್ವಾಡೆಯವರು ಹಾಲಿ ಕರ್ನಾಟಕ ರಾಜ್ಯದ 7 ಜಿಲ್ಲೆಗಳಾದ ದಾವಣಗೆರೆ, ಹಾವೇರಿ, ಬೆಳಗಾವಿ, ಶಿವಮೊಗ್ಗ, ಚಿಕ್ಕಮಗಳೂರು, ಹಾಸನ ಹಾಗೂ ಕೊಡಗು ಜಿಲ್ಲೆಗಳನ್ನು ಆಯ್ಕೆ ಮಾಡಿಕೊಂಡು ಹಲವಾರು ಜನಪರ ಕಾರ್ಯಕ್ರಮಗಳನ್ನು ಮಾಡುತ್ತಿದ್ದಾರೆ. ಪ್ರತಿ ವರ್ಷ 10,000 ಗಿಡ ನೆಡುವುದರ ಮೂಲಕ ಪರಿಸರಕ್ಕೆ ದೊಡ್ಡ ಪ್ರಮಾಣದ ಕೊಡುಗೆಯನ್ನು ಕೊಡುತ್ತಿದ್ದಾರೆ. ಪ್ರತಿ ಜಿಲ್ಲೆಯಲ್ಲಿಯೂ ಆಸ್ಪತ್ರೆಗಳು, ವೃದ್ಧಾಶ್ರಮಗಳು, ಶಾಲೆಗಳನ್ನು ತೆರೆದು ಅನೇಕ ಜನರಿಗೆ ಆಸರೆಯಾಗಿದ್ದಾರೆ. ಭಾರತ ಸರ್ಕಾರದ ಪ್ರಾದೇಶಿಕ ತರಬೇತಿ ಮತ್ತು ಸಂಪನ್ಮೂಲ ಕೇಂದ್ರದ ಕರ್ನಾಟಕದ ಪ್ರಾಂತ್ಯಂತ ಹಾಲಿ ನಿರ್ದೇಶಕರಾಗಿಯೂ ಇವರು ಕಾರ್ಯನಿರ್ವಹಿಸುತ್ತಿದ್ದಾರೆ. ತಪೋವನ ಆಯುರ್ವೇದ ಮಹಾವಿದ್ಯಾಲಯ ಮತ್ತು 100 ಬೆಡ್ಗಳ ಆಯುರ್ವೇದ ಆಸ್ಪತ್ರೆ, ತಪೋವನ ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆ ಮಹಾವಿದ್ಯಾಲಯ ಹಾಗೂ 100 ಬೆಡ್ಗಳ ಪ್ರಕೃತಿ ಚಿಕಿತ್ಸಾ ನರ್ಸಿಂಗ್ ಆಸ್ಪತ್ರೆ, ನರ್ಸಿಂಗ್ ಕಾಲೇಜು, ಪ್ರಾಥಮಿಕ ಶಾಲೆಗಳು, 10 ವೃದ್ಧಾಶ್ರಮಗಳನ್ನು, 6 ಆಸ್ಪತ್ರೆಗಳನ್ನು ರಾಜ್ಯದ ಬೇರೆ ಬೇರೆ ಕಡೆ ನಡೆಸುತ್ತಿದ್ದಾರೆ ಹಾಗೂ ಮತ್ತು 10 ಹಲವಾರು ಶೈಕ್ಷಣಿಕ ಸಂಸ್ಥೆಗಳನ್ನು ನಡೆಸುತ್ತಿದ್ದಾರೆ. ಅವುಗಳು ನಿರಂತರ ಚಾಲನೆ ಇರುವುದನ್ನು ಗಮನಿಸಿದರೆ ಇವರ ಹೋರಾಟ ಮತ್ತು ಸಾಮಾಜಿಕ ಹಿನ್ನೆಲೆಯ ಕಳಕಳಿಯೂ ಅರ್ಥವಾಗುತ್ತದೆ. ಪ್ರಶಸ್ತಿಗಳ ಸರಮಾಲೆಯೇ ಹೊಂದಿರುವ ಇವರು ರಾಜ್ಯ ಸರ್ಕಾರದ ಗಣರಾಜ್ಯೋತ್ಸವ ಪ್ರಶಸ್ತಿ ಬಂದದ್ದು ಹಾಗೂ ಬಾಳೆಹೊನ್ನೂರು ಪೀಠದಿಂದ ಕೊಡಮಾಡುವ ಸಾಧನ ಸಿರಿ ಪ್ರಶಸ್ತಿ, ರಾಷ್ಟ್ರೀಯ ಗೌರವ ಸನ್ಮಾನ ಪುರಸ್ಕಾರ, ರಾಜ್ಯ ಸರ್ಕಾರದ ಮಕ್ಕಳ ಕಲ್ಯಾಣದ ಅತ್ಯುತ್ತಮ ಸಂಸ್ಥೆ ಪ್ರಶಸ್ತಿ, ಟೈಮ್ಸ್ನ ಆರೋಗ್ಯ ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿ, ಮದರ್ ತೆರೆಸಾ ನ್ಯಾಷನಲ್ ಅವಾರ್ಡ್, ರಾಷ್ಟ್ರೀಯ ಮಹಿಳಾ ಕೋಶದ ಅತ್ಯುತ್ತಮ ಆರ್ಥಿಕ ಅಭಿವೃದ್ಧಿ ಪ್ರಶಸ್ತಿ ಮುಂತಾದ ಅನೇಕ ಪ್ರಶಸ್ತಿಗಳನ್ನು ಪಡೆದಿರುವ ಇವರು ಕರ್ನಾಟಕ ರಾಜ್ಯ ಹಾಗೂ ದೇಶಕ್ಕೆ ಗೌರವ ತರುವ ಅತ್ಯುತ್ತಮ ಆದರ್ಶವಾಗಿದ್ದಾರೆ. ಇವರು ಸಮಾಜ ಸೇವೆ ಜೊತೆಗೆ ವಾಣಿಜ್ಯ ವ್ಯವಹಾರಗಳನ್ನು ನಡೆಸುತ್ತಿದ್ದು ಶಕ್ತಿ ಇನ್ಫ್ರಾ ಡೆವಲಪರ್ ಶಿವಮೊಗ್ಗ ಮತ್ತು ಶಕ್ತಿ ಗೋಲ್ಡನ್ ಹೋಮ್ ಪ್ರಾಪರ್ಟೀಸ್ ಬೆಂಗಳೂರು ಈ 2 ಕಂಪನಿಗಳ ಮಾಲೀಕರಾಗಿದ್ದಾರೆ. ಇವರು ಅಮೆರಿಕ, ರಷ್ಯಾ, ಇಂಗ್ಲೆಂಡ್, ಫ್ರಾನ್ಸಿಯಾ, ಜರ್ಮನಿ, ನೆದರ್ಲ್ಯಾಂಡ್, ಸ್ವಿಟ್ಜರ್ಲ್ಯಾಂಡ್, ಆಸ್ಟ್ರಿಯಾ, ಬೆಲ್ಜಿಯಂ, ಇಟಲಿ, ರೋಮ್, ವ್ಯಾಟಿಕನ್ ಸಿಟಿ, ಮಲೇಷಿಯಾ, ಚೀನಾ, ಸೌತ್ ಆಫ್ರಿಕಾ ಹೀಗೆ ಹಲವಾರು ದೇಶಗಳನ್ನು ಭೇಟಿ ಕೊಟ್ಟು ಅನೇಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದಾರೆ. ಇವರ ಸಮಾಜ ಸೇವೆ ಹಾಗೂ ಶೈಕ್ಷಣಿಕ ಸೇವೆಗಳನ್ನು ಗುರುತಿಸಿ 2022 ಮಾರ್ಚ್ 24ರಂದು ದಾವಣಗೆರೆ ವಿಶ್ವವಿದ್ಯಾಲಯದ ಘಟಿಕೋತ್ಸವದಲ್ಲಿ ಕರ್ನಾಟಕ ರಾಜ್ಯದ ರಾಜ್ಯಪಾಲರಾದ ಥಾವರ್ಚಂದ್ ಗೆಹ್ಲೋಟ್ ಇವರು ಗೌರವ ಡಾಕ್ಟರೇಟ್ ಪದವಿಯನ್ನು ಕೊಟ್ಟು ಪುರಸ್ಕರಿಸಿದರು. ಈ ಕಾರ್ಯಕ್ರಮದಲ್ಲಿ ನಮ್ಮ ತಪೋವನ ಸಮೂಹ ಸಂಸ್ಥೆಗಳು ಹಾಗೂ ಅಧ್ಯಕ್ಷರ ಬಗ್ಗೆ ಮಾತನಾಡಲು ಪರಿಚಯಿಸಲು ಅವಕಾಶ ಮಾಡಿಕೊಟ್ಟ ಸರ್ವರಿಗೂ ಧನ್ಯವಾದಗಳು. Thank you, ma'am, for sharing valuable information and insight of our institute. Now I request for welcome dance, Bhuvaneshwari first year BNYS. Thank you, ma'am, for sharing valuable information and insight of our institute. Now I request for welcome dance, Bhuvaneshwari first year BNYS. ಸಾಡಿದೆ
with the aim of promoting the physical, mental and spiritual benefits of yoga across the globe. The idea of dedicating a day to yoga was first proposed by our Prime Minister of India, Shri Narendra Modi, during his address at the United Nations General Assembly on September 27, 2014. He emphasized that yoga is not just about exercise, but a means to discover the sense of oneness with yourself, the world and nature. Responding to this proposal, the United Nations declared June 21st as the International Day of Yoga on December 2014, and the first celebration was held on June 21st, 2015. The date was chosen deliberately as June 21st marks the summer solstice, the longest day of the year in the Northern Hemisphere, a day of spiritual significance in many cultures. It also marks a time when nature supports the process of inner transformation. Importance of yoga we can see in promotion of health and wellness. We all know that yoga contributes to physical fitness. Moreover, definition by Maharshi Patanjali reminds us yoga chitta vritti nirodha, which means yoga stops the mental disturbance or fluctuations, thereby reducing stress, anxiety and depression, making it a holistic remedy for mental health challenges too. This year we have an unique theme, Yoga for One Earth, One Health. Powerfully captures the idea that health of an individual and the planet are deeply interconnected. To conclude with, Yoga for One Earth, One Health is not just a slogan but a profound philosophy for sustainable and healthy living. In the face of global challenges, yoga serves as a timeless bridge between personal transformation and collective harmony, reminding us that healing ourselves is also a step towards the healing earth. As we celebrate International Day of Yoga, let's commit to incorporating yoga into our day. Thank you one and all for giving me this opportunity on this auspicious day. Thank you. Thank you, ma'am, for highlighting the importance of Yoga Day and yoga. Now I like to call upon Nitin, second BN Bias, for advanced yoga performance. He is an international yoga practitioner and he has secured many awards for his excellence in yoga. Some of them are Yoga Kale Pratibha, Yoga Nidhi, Karnataka Achiever Book of 2020, title of Government of Karnataka called as Yoga Ratna, and he is the founder of Puratana Yoga. Shiva Shankara Hara Hara Shankara Jaya Jaya Shankara Digirara Priyatandava Shankara Prakata Shubhankara Pralaya Bhayankara Digirara Shiva Shiva Shankara Hara Hara Shankara Jaya Jaya Shankara Digirara Priyatandava Shankara Prakata Shubhankara Pralaya Bhayankara Digirara Om Parameshwara Para Om Nikhileshwara Hara Om Jiveshwareshwara Karara Om Mantreshwara Swara Om Yantreshwara Tira Om Tantreshwara Vara Ravera Shiva Shiva Shankara Hara Hara Shankara Jaya Jaya Shankara Digirara
ఆకాశలింగమై ఆవహించరా ఢమ ఢమ ఢమమని డమరుక ధ్వని సలిపి జడతని బదిలించరా శ్రీవాయులింగమై సంచరించరా అణువణువున తన తనువున నిలిచి చలనమే కలిగించరా భస్మం చేసే అసురునే అగ్నిలింగమై ప్రవికార వరదై ముంచై జలలింగమై ఘోరా వరమై వసమై ప్రబలమౌ భూలింగమై బలమిడరా జగమే నడిపే పంచభూతలింగేశ్వర కరుణించరా శివ శివ శంకర హర హర శంకర జయ జయ శంకర దిగిరారా ప్రియ తాండవ శంకర ప్రకట శుభంకర ప్రళయ భయంకర దిగిరారా త్రిశూలగాత్రం సత్య ప్రభావ దివ్య ప్రకాశ మంత్రస్వరూప మాత్రం నిష్ప్రపంచాది నిష్కలంకోహం నిజ పూర్ణబోధం ప్రత్యేగాత్మాగం నిత్య బ్రహ్మోహం స్వప్రకాశోహం సచ్చిత్ ప్రమాణమో మూల ప్రమేయమో అయం బ్రహ్మాస్మి ఓమో అహం బ్రహ్మాస్మి ఓమో సప్త విహరతి శివోహం శివోహం భజేహం భజేహం संभूत भुवि संजात ನಂಬಿದವಗಿಂಬು ಕೊಡುವವನೀತ ಸಾವಿರ ದೈವದ ಮನ ಸಂಪ್ರೀತ ಬೇಡುತ್ತ ನಿಂದೆವು ಆಲಿಸುತ್ತ
Now I request our chairman sir, Dr. Shashikumar sir, to honor and felicitate our Harihara MLA BP Harish. Thank you sir, felicitating our student Nitin. ಎಲ್ಲರಿಗೂ ನಮಸ್ಕಾರಗಳು. ಈ ದಿನ 11ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂಗವಾಗಿ ಹಮ್ಮಿಕೊಂಡಿರುವ ಯೋಗ ಕಾರ್ಯಕ್ರಮದ ಮುಖ್ಯ ಅತಿಥಿಗಳ ಭಾಷಣ ಮತ್ತು ಗೌರವ ಸಮರ್ಪಣಾ ಕಾರ್ಯಕ್ರಮ. ನಮ್ಮ ಮುಖ್ಯ ಅತಿಥಿಗಳಾಗಿರುವ ಮಾನ್ಯ ಶ್ರೀ BP ಹರೀಶ್ ಶಾಸಕರು, ಹರಿಹರ ತಾಲೂಕು, ದಾವಣಗೆರೆ ಜಿಲ್ಲೆ ಅವರು ಸಭೆಯನ್ನುದ್ದೇಶಿಸಿ ಉತ್ಪೂರ್ವಕವಾಗಿ ಮಾತನಾಡಬೇಕೆಂದು ಕೋರುತ್ತಿದ್ದೇನೆ. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ತಪೋವನ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆ, ಆಯುರ್ವೇದ ಮೆಡಿಕಲ್ ಕಾಲೇಜ್, ನರ್ಸಿಂಗ್ ಕಾಲೇಜ್ ಇವರುಗಳ ಸಂಯುಕ್ತಾಶ್ರಯದಲ್ಲಿ ಇದರ ಜೊತೆ ದಾವಣಗೆರೆ, ಹರಿಹರ, ಬಾತಿ ಸುತ್ತಮುತ್ತಲಿಂದ ಬಂದಿರತಕ್ಕಂಥ ಶಾಲೆಯ ಆಡಳಿತ ಮಂಡಳಿಯವರು ಈ ಒಂದು ಯೋಗ ದಿನಾಚರಣೆಯಲ್ಲಿ ಭಾಗವಹಿಸ್ತಕ್ಕಂಥ ತಮ್ಮೆಲ್ಲರಿಗೂ ಮೊದಲನೇದಾಗಿ 11ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಶುಭಾಶಯಗಳು. ಶಶಿಕುಮಾರ್ ಮೇಯರ್ವಾಡೆ ಅವರು ಜೀವನದಲ್ಲಿ ಬಹಳ ಸಾಧನೆಯನ್ನು ಮಾಡಿರ್ತಕ್ಕಂಥ ವ್ಯಕ್ತಿ. ಇವತ್ತು ನಮ್ಮ ಪುಣ್ಯ ಭೂಮಿಯ ಸಂಸ್ಕೃತಿ ಪರಂಪರೆ ಋಷಿಮುನಿಗಳ ಕಾಲದಲ್ಲಿದ್ದಂಥ ಈ ಯೋಗವನ್ನು ಯಾವ ರೀತಿ ನರೇಂದ್ರ ಮೋದಿಜಿಯವರು ವಿಶ್ವ ಗುರುತಿಸುವ ಹಾಗೆ ಮಾಡಿ ಈ ದಿನವನ್ನು ಅಂತಾರಾಷ್ಟ್ರೀಯ ಯೋಗ ದಿನ ಅಂಥೇಳಿ ಪ್ರಪಂಚ ಮಟ್ಟದಲ್ಲಿ ಗುರುತಿಸುವ ಹಾಗೆ ಮಾಡಿದಂಥ ನರೇಂದ್ರ ಮೋದಿಜಿಯವರಿಗೆ ಭಾರತ ಭಾಳ ಹೆಮ್ಮೆಯಿಂದ ಅಭಿನಂದಿಸ್ತದೆ. ಈ ಕಾರ್ಯವನ್ನು ನಮ್ಮ ದಾವಣಗೆರೆ, ಹರಿಹರ ಈ ಭಾಗದಲ್ಲಿ ಪ್ರತಿ ವರ್ಷ ಅತಿ ಯಶಸ್ವಿಯಾಗಿ ನಡೆಸ್ತಕ್ಕಂಥದ್ದು ಈ ಒಂದು ಸಂಸ್ಥೆಯ ಮುಖ್ಯಸ್ಥರಾದಂಥ ಶಶಿಕುಮಾರ್ ಅವರು. ನಿಜವಾಗಲೂ ಅವ್ರಿಗೂ ಕೂಡ ಭಗವಂತ ಒಳ್ಳೇದು ಮಾಡಲಿ. ಈ ಯೋಗ ನಮ್ಮ ಭವಿಷ್ಯಕ್ಕೋಸ್ಕರವಾಗಿ, ನಮ್ಮ ಆರೋಗ್ಯ, ನಮ್ಮ ಬದುಕು, ನಮ್ಮ ಮನಸ್ಸು ಶಾಂತಿ ರೀತಿಯಿಂದ ಒಳ್ಳೆಯ ವಿಚಾರವನ್ನು ಮಾಡ್ತಕ್ಕಂಥ ದಿಕ್ಕಿನತ್ತ ತೆಗೆದುಕೊಳ್ಳದು ಹೋಗ್ತಕ್ಕಂಥ ವಿದ್ಯೆ ಈ ಯೋಗ. ಈ ಯೋಗವನ್ನು ನಾವೆಲ್ಲ ಯೋಗ ಮಾಡುವುದರ ಜೊತೆಗೆ ಯೋಗವನ್ನು ಮುಂದಿನ ಪೀಳಿಗೆಗೆ ಬೆಳೆಸ್ತಕ್ಕಂಥ ಕಾರ್ಯವನ್ನು ನಾವು ನೀವೆಲ್ಲ ಮಾಡೋಣ ಅಂತಕ್ಕಂಥ ಮಾತನಾಡುತ್ತಾ ನಾನು ಶಶಿಕುಮಾರ್ ಅವ್ರಿಗೆ ಕೇಳಿದೆ, ನಾವು ಮುಂದಿನ ವರ್ಷ ತಪೋವನ ಸಂಸ್ಥೆಯಿಂದ ಹರಿಹರದ ತುಂಗಭದ್ರಾ ನದಿಯ ದಡದಲ್ಲಿ ಭಾಳಷ್ಟು ಚೆನ್ನಾಗಿ ವ್ಯವಸ್ಥೆ ಇದೆ, ಅಲ್ಲಿ ಮಾಡ್ಬೋದಲ್ಲ ಅಂತ ಹೇಳಿದೆ. ಮಾಡೋಣ ಅಂತಂದರು. ಹಾಗಾಗಿ ನಾವು ಈ ವರ್ಷವೇ ನಿಮಗೆಲ್ಲ ಸ್ವಾಗತ ಮಾಡ್ತೀವಿ. ಹರಿಹರದ ತುಂಗಭದ್ರೆ ತಾಯಿಯ ಮಡಿಲಲ್ಲಿ ನಾವೆಲ್ಲ ಮುಂದಿನ ವರ್ಷದ ಯೋಗಾಚರಣೆಯನ್ನು ಮಾಡೋಣ. ನಿಮಗೆಲ್ಲ ಒಪ್ಪಿಗೆ ಇದೆನಾ? ನಾನು ಹೇಳಿದೆ, ಈ ಕಾಲೇಜಿನ ವಿದ್ಯಾರ್ಥಿನಿಯರಿಗೆ ಈ ಪರಿಸರ ದಿನ ನೋಡಿ ನೋಡಿ ಬೇಜಾರಾಗಿರುತ್ತೆ. ಹಾಗಾಗಿ ನೀವು ಬಂದು ಆ ತುಂಗಭದ್ರಾ ನದಿಯ ದಡದಲ್ಲಿ ಯೋಗ ಮಾಡೋದ್ರ ಜೊತೆಗೆ ಒಂದು ರೀತಿಯಾದಂಥ ಬದಲಾವಣೆ ಆಗ್ತದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಹಾಗಾಗಿ ಮುಂದಿನ ವರ್ಷ ಭಾಳ ವೈಭವದಿಂದ ಅದ್ಧೂರಿಯಾಗಿ ಈ ಒಂದು ಯೋಗ ದಿನಾಚರಣೆಯನ್ನು ಆಚರಿಸೋಣ ಅಂತಕ್ಕಂಥ ಮಾತನಾಡುತ್ತಾ ಮತ್ತೊಮ್ಮೆ
ಆ ಭಗವಂತ ನಿಮ್ಮ ಮುಂದಿನ ಜೀವನ ಸುಖಕರವಾಗಿ ಆರೋಗ್ಯಕರವಾಗಿ ಯಶಸ್ವಿಯಾಗಿ ನಡೆಸುವ ಹಾಗೆ ಆಶೀರ್ವಾದ ನೀಡಲಿ ಅಂತೇಳಿ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಯೋಗ. ಧನ್ಯವಾದಗಳು ಸರ್. ತಮ್ಮ ಸವಿನುಡಿಗಳಿಂದ ನಮ್ಮೆಲ್ಲರಿಗೂ ಉತ್ಸಾಹ ನೀಡಿದ್ದಕ್ಕೆ ತುಂಬು ಹೃದಯದ ಧನ್ಯವಾದಗಳು. ಈಗ ನಮ್ಮ ಮುಂದಿನ ಮುಖ್ಯ ಅತಿಥಿಗಳಾಗಿರುವ ನಮ್ಮ ಹೆಮ್ಮೆಯ ಶ್ರೀ ಮಲ್ಲಪ್ಪ ಎಸ್ ಕೌಲಾಪುರೆ SP ಲೋಕಾಯುಕ್ತ ದಾವಣಗೆರೆ ಅವರು ಸಭೆಯನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ಕೋರುತ್ತಿದ್ದೇನೆ. ಎಲ್ಲರಿಗೂ ಅಂತಾರಾಷ್ಟ್ರೀಯ ಯೋಗ ದಿನದ ಶುಭಾಶಯಗಳು. ತಪೋವನದಲ್ಲಿ ಈ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಆಚರಿಸಲಿಕ್ಕೆ ಬಂದಿರತಕ್ಕಂಥ ಎಲ್ಲ ವಿದ್ಯಾರ್ಥಿಗಳೇ ಹಾಗೂ ನಮ್ಮ ಶಾಸಕರೇ ಹಾಗೂ ಈ ತಪೋವನದ ಎಲ್ಲ ಕಾರ್ಯಕರ್ತರೇ ಅಧ್ಯಕ್ಷರೇ, ಈ ಯೋಗ ಅನ್ನೋದು ನಮ್ಮ ಪೂರ್ವಜರ ಕೊಡುಗೆ. ಓಂ ಶಕ್ತಿಯಿಂದ ಆ ಯೋಗವನ್ನು ನಮ್ಮ ದೇಶಕ್ಕೆ ಅಥವಾ ನಮ್ಮ ಜಗತ್ತಿಗೆ ಸಾರಿರ್ತಕ್ಕಂಥ ನಮ್ಮೆಲ್ಲರಿಗೂ ಧನ್ಯವಾದಗಳು. ಇವತ್ತಿನ ದಿವಸ ರಾಷ್ಟ್ರೀಯವಾಗಿ ಈ ಒಂದು ಜಗತ್ತು ಮತ್ತು ಒಂದು ಆರೋಗ್ಯ ಅನ್ನುವ ಈ ನಾಮಧೇಯದೊಂದಿಗೆ ಈ 11ನೇ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಆಚರಿಸ್ತಾ ಇದ್ದೀವಿ. ಇದರ ಉದ್ದೇಶ ನನಗೆ ತಿಳಿದಂತೆ ಏನಂತ ಹೇಳಿದ್ರೆ, ಮನುಷ್ಯನಿಗೆ ಬೇಕಾಗಿರುವುದು ಆರೋಗ್ಯ. ಆರೋಗ್ಯವನ್ನು ನಾವು ಈ ಯೋಗದಿಂದ ಪಡೆಯೋದು ಹೇಗಂತಂದರೆ, ಇದಕ್ಕೆ ಯಾವುದೇ ಎಲ್ಲೇ ಇಲ್ಲ, ಭಾಷೆಯ ಮಿತಿ ಇಲ್ಲ, ವಯಸ್ಸಿನ ಮಿತಿ ಇಲ್ಲ. ಎಲ್ಲರೂ ಕೂಡ ಈ ಯೋಗದಿಂದ ದೈಹಿಕ ಮಾನಸಿಕ ಆರೋಗ್ಯವನ್ನು ನಾವು ಉತ್ತಮವಾಗಿ ಪಡಿಬೋದು ಅನ್ನೋದನ್ನು ಇದು ತಿಳಿಸಿಕೊಡ್ತದೆ. ಇಂಥ ಒಂದು ಕಾರ್ಯವನ್ನು ನಮ್ಮ ತಪೋವನ ಸುಮಾರು ದಿನಗಳಿಂದ ನಡೆಸಿಕೊಂಡು ಬರ್ತಾ ಇದೆ. ಈ ತಪೋವನದಲ್ಲಿ ಆರೋಗ್ಯ ಅಂದರೆ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಈ ಚಿಕಿತ್ಸೆಯನ್ನು ನೀಡ್ತಕ್ಕಂಥದ್ದು. ಈ ಯೋಗದ ಮೂಲದಿಂದ ಅದನ್ನು ಚಿಕಿತ್ಸೆ ಕೊಡ್ತಕ್ಕಂಥ ಈ ಕಾರ್ಯವನ್ನು ಈ ತಪೋವನ ಮಾಡ್ತಾ ಇದೆ. ತಪೋವನಕ್ಕೆ ಅದರದೇ ಆದಂತಹ ಕೊಡುಗೆ ಇದೆ. ಎಷ್ಟೋ ದೈಹಿಕವಾಗಿ ನೊಂದಿರ್ತಕ್ಕಂಥವ್ರಿಗೆ ಆರೋಗ್ಯವನ್ನು ಕೊಟ್ಟಿದೆ, ಮಾನಸಿಕವಾಗಿ ನೊಂದಿರ್ತಕ್ಕಂಥ ಅವರಿಗೆ ಆರೋಗ್ಯವನ್ನು ಕೊಟ್ಟು ಕಾಪಾಡ್ತಾ ಇದೆ. ಇಲ್ಲಿ ನಮಗೆ ಮುಖ್ಯವಾಗಿ ಬೇಕಾಗಿರುವುದು ಈ ಪರಿಸರದಲ್ಲಿ ಒಂದು ಗುರುಕುಲ ಅಥವಾ ಆರೋಗ್ಯ ತಪಾಸಣೆ ಬೇಕಂತಂದ್ರೆ ಒಂದು ನೀರಿನ ಮೂಲ, ನದಿ ಜಲ ಇರಬೇಕು, ಬೆಟ್ಟ ಇರಬೇಕು. ಅವೆರಡನ್ನು ಹೇಳಿ ಮಾಡಿಸ್ತಕ್ಕಂಥ ಈ ಸುಂದರ ಪರಿಸರವನ್ನ ಆಯ್ಕೆ ಮಾಡಿ ಇಲ್ಲಿ ಈ ಚಿಕಿತ್ಸೆಯನ್ನ ನೀಡ್ತಾ ಇದೆ ಇದು. ಇನ್ನು ಈ ತಪೋವನದ ಮುಖ್ಯಸ್ಥರಾದಂಥ ಶಶಿಕುಮಾರ್ ಅವರು ಈ ಕಾರ್ಯಕ್ರಮವನ್ನ ಈ ವಿದ್ಯಾರ್ಥಿಗಳನ್ನ ಯಾಕೆ ಸೇರಿಸಿದಾರೆ ಅಂತ ಹೇಳಿದ್ರೆ, ಗುರುಗಳನ್ನು ಜೊತೆಗೆ ಯಾಕೆ ಸೇರಿಸಿದಾರೆ ಅಂತಂದ್ರೆ, ಈ ಯೋಗವನ್ನ ಅಂದ್ರೆ ಯಾವುದೇ ಬೆಲೆ ಇಲ್ಲ, ಅಂದ್ರೆ ಇದಕ್ಕೆ ಯಾವುದೇ ನಾವು ಮೌಲ್ಯವನ್ನು ಕಟ್ಟಬೇಕಾಗಿಲ್ಲ. ಯೋಗ ಮಾಡ್ಬೇಕಂತಂದ್ರೆ ನಮ್ಮ ದೇಹವನ್ನ ನಮ್ಮ ಉಸಿರಿನೊಂದಿಗೆ ಹಿಡಿದು ಆ ನಮ್ಮ ಚೇತನ ಶಕ್ತಿಯನ್ನ, ನಮ್ಮ ಆರೋಗ್ಯವನ್ನ ಕಾಪಾಡಿಕೊಳ್ತಕ್ಕಂಥ ಈ ಒಂದು ಶಕ್ತಿ ಅಥವಾ ಮೂಲ ಮಂತ್ರವನ್ನ ಮುಂದಿನ ಪೀಳಿಗೆಗೆ ಅಥವಾ ಎಲ್ಲರೂ ನಾವು ಅಳವಡಿಸಿಕೊಳ್ಳೋಣ ಅನ್ನೋ ಒಂದು ಭಾವನೆಯಿಂದ ಮಾಡಿದಾರಂತ ಹೇಳಿ ಈ ಕಾರ್ಯಕ್ರಮದಲ್ಲಿ ನನಗೆ ಕರೆದು ಯೋಗಾಸನ ಮಾಡೋದಕ್ಕೆ ಮತ್ತೆ ಈ ಒಂದು ಸಭೆಯನ್ನು ಉದ್ದೇಶಿಸಿ ಮಾತಾಡೋದಕ್ಕೆ ಅವಕಾಶ ಮಾಡ್ತಕ್ಕಂಥ ತಮ್ಮೆಲ್ಲರಿಗೂ ಧನ್ಯವಾದವನ್ನು ಹೇಳುತ್ತಾ, ಕೊನೆಯದಾಗಿ ಎಲ್ಲರಿಗೂ ಯೋಗ ದಿನದ ಅಂತಾರಾಷ್ಟ್ರೀಯ ಯೋಗ ದಿನದ ಶುಭಾಶಯಗಳೊಂದಿಗೆ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ತಮ್ಮ ಹಿತನುಡಿಗಳಿಂದ ನಮ್ಮನ್ನೆಲ್ಲರೂ ಹುರಿದುಂಬಿಸುವುದಕ್ಕೆ SP ಸರ್ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. Now I like to call upon BNYS interns for dance performance, which is a wonderful blend of grace and energy. ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ. ಸದ್ಯೋ ಜಾತಮ ವದನಂ ಗಂಗಾ ಚಂದ್ರ ಸಮಾಗಮ ತೀರ್ಥಂ ಪ್ರಣವಂ ನಾದಮಯುಣರು ತುಡಿಯೋ ವೇದ ಕಲಾಮೃತ
ശക്തിയും നിന്നിൽ സ്വരങ്ങളിലായി ലയങ്ങളിലായി ശക്തി സ്വരൂപം ഓം ശിവോഹം ശ്രീ ശിവോഹം ഓം ശിവോഹം രുദ്രം ಶ್ರೀಕರಂ ಪುರಳಲಿ ಬಸಿವ ರುದ್ರಾಕ್ಷವು ಧರಿಸಿದ ಪರಮ ವೈಷ್ಣವನು ಗರುಡ ಗಮನ ನಮ್ಮ ಪುರಂದರ ವಿಠಲನ ಪ್ರಾಣ ಪ್ರಿಯನು ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ತನದಾನಂ ತದಾನಂ ತದಾನಂ ದಾನಂ ತನಂ ದಾನಂ ತನದಾನಂ ತದಾನಂ ತದಾನಂ ದಾನಂ ದಾನಂ ತದಾನಂ ತದಾನಂ performance. Now I like to call Pavitra, first year BAMS student for Sanskrit Prabhashan. सर्वेभ्यः सुप्रभातम् अस्मिन् शुभ अवसरे अध्यक्षरूपेण आगतः डॉक्टर शशिकुमार मेहरवाडे महोदयः अस्माकम् आयुर्वेद विद्यालयस्य प्रांशुपाल डॉक्टर अश्विनी के महोदये न्याचुरोपति महाविद्यालयस्य प्रांशुपाल डॉक्टर सुमना भट्ट महोदये नर्सिंग महाविद्यालयस्य प्रांशुपाल श्रीमती शैलजा महोदये वेदिकायाम् उपस्थिताः सर्वे गण्यानाम् अत्र उपस्थिताः सर्वे वैद्याः बोधक बोधकेतर कार्यकर्तॄणां सर्वेषां योगादिनस्य शुभाशयः। सूर्य नमस्कारः मानव शरीरे कीदृश परिणामम् इत्यस्मिन् विषये अहं मम शक्त्यानुसारं वक्तुम् इच्छामि। सूर्य नमस्कारः 12 आसनानां संयोगेन क्रमबद्ध योगाभ्यासः। एतानि आसनानि श्वासोच्छ्वासेन सह क्रियमाणम् आसनम्। दिने कदापि यस्मिन् कस्मिन् समयेव अभ्यासं कर्तुं शक्यते। सूर्य नमस्कारं 3 वेगेषु कर्तुं शक्यते। प्रथमतया मंदं सूर्य नमस्कारं कुर्मः चेत् देहस्य उत्साहः वर्धते। मध्यमगत्यां कुर्मः चेत् शरीरस्य भारः न्यूनः भवति। वेगेन कुर्मः चेत् हृदयभागे व्यायामाः तथा भारः न्यूनः भवति। सूर्य नमस्कारं कथं करणीयं तत्र नियमाः सन्ति। प्रथमतया प्रार्थना स्थितिः, द्वितीयं हस्त उत्थानासनं, तृतीयं हस्तपादासनं, चतुर्थं अश्वसञ्चलनासनं, पंचमं पर्वतासनं, षष्ठं अष्टांग नमस्कारः, सप्तमं भुजंगासनम्। एवं पुनः पूर्व आसनं प्रति एकैक स्तरतः प्रार्थना स्थितम् आगन्तव्यम्। एतेन किं प्रयोजनम् इति चेत् अनुभविनः एवं वदन्ति एतेन हृदयस्य सामर्थ्य अधिकं भवति, श्वासोच्छ्वासस्य क्षमता अधिका भवति, मानसिक आरोग्यं वर्धते, ऋतुचक्रं नियन्त्रणं भवति, मानसिक आरोग्यं वर्धते, क्रियायै उत्तेजन ददाति, रक्त संबंधित समस्यानाम् अपि परिहारं ददाति। परन्तु उत्तमम् इति सर्वस्मिन् समये अपि कर्तुं न शक्यते। गर्भावस्था महिला उदरस्य उपरि भारः न स्थापनीयः। ऋतुचक्र समये न करणीयम्। हस्तस्य व्रणाः अथवा वेदना अस्ति चेत् न करणीयम्। रक्त संबंधित समस्याः अस्ति चेत् वैद्यस्य सलहा स्वीकरणीयम्। सूर्य नमस्कारस्य सर्वं लाभम् इतोपि वयं न ज्ञाताः। तथापि एतेन मानसिक, दैहिक, आध्यात्मिकम् आरोग्यं च योग्यरीत्या उत्तमं भवति इति वक्तुं शक्नुमः। एतस्मिन् शुभ अवसरे वयं सर्वेपि सूर्य नमस्कारं प्रतिदिनं कृत्वा उत्तमम् आरोग्यं सम्पादयामः इति प्रतिज्ञां कुर्मः इति उक्त्वा विरामामि। धन्यवादः।
Thank you, Pavitra, for guiding us towards linguistic roots. Now, I request second year BNYS students for yoga dance performance. जगज्जालपालं गजत्कण्ठमालं शरच्चन्द्रबालं महादैत्यकालं नभोनीलकायं दुरावारमायं सुपद्मासहायं भजेऽहं भजेऽहम् सदाम्बोधिवासं गलत्पुष्पहासं जगत्सन्निवासं शतादित्यभासं गदाचक्रशस्त्रं लसत्पीतवस्त्रं हसच्चारुवक्त्रं भजेऽहं भजेऽहम् रमाकण्ठहारं श्रुतिव्रातसारं जलान्तर्विहारं धराभारहारं चिदानन्दरूपं मनोव्यस्वरूपं धृतानेकरूपं भजेऽहं भजेऽहम्. This is the story of Patanjali, who gave this world an immense knowledge of yoga in the form of Yoga Sutras. Once upon a time, Lord Vishnu was resting on the 1,000-headed serpent Adishesha and watching the cosmic dance of Lord Shiva. By watching the dance of Lord Shiva, Lord Vishnu's body starts to sway in the rhythm of the dance, starts to heavy. He became so heavy that even extremely huge and strong Adishesha couldn't bear his weight. Later, Lord Shiva's body came back to its normal weight. Adishesha was amazed to had became heavy while swaying to the rhythm of Lord Shiva's dance. Lord Vishnu said it was because of the practice of Lord that his body became heavy, while in the harmonic vibrations of Lord Shiva's dance, he is the foremost yogi. Adishesha was fascinated and wished to learn the principles of yoga and want to teach it to others in the world. Lord Vishnu happily blessed Adishesha and grant his wish. At this time, a devotee learned a woman called Gaunika lived on this earth. Gaunika wished to have a child whom she could pass her all knowledge, so she prayed every day for a worthy child who would learn from her. One day, Gaunika was in the river praying to Surya Deva for a child. She cupped her hands together to fill some water from the river to offer it to Surya Deva. When he lifted her hands, the snake fell into her palms. This snake was Adishesha. He quickly transferred himself into human form and requested Gaunika to accept him as her son. Gaunika was overjoyed at finally having a wealthy child to whom she could pass her knowledge. She named her son as Patanjali, which means in Sanskrit, Pat means falling and Anjali means bringing the hands together to offer respect and prayers. Patanjali went on learning the principles of yoga and compiled them in the form of Yoga Sutras, so that everyone can learn it easily and understand the importance of yoga. This was the story of birth of Patanjali.
मस्तकों के झुंड आज जंग की घड़ी की तुम गुहार दो। है प्रचंड बोल मस्तकों के झुंड आज जंग की घड़ी की तुम गुहार दो। आन बान शान या की जान का हो दान आज एक धनुष के बाण पे उतार दो। आरंभ है प्रचंड बोल मस्तकों के झुंड आज जंग की घड़ी की तुम गुहार दो। आन बान शान या की जान का हो दान आज एक धनुष के बाण पे उतार दो। आरंभ है प्रचंड। सो प्राण दे जो मन करे सो प्राण ले वही तो एक सर्वशक्तिमान है। मन करे सो प्राण दे जो मन करे सो प्राण ले वही तो एक सर्वशक्तिमान है। कृष्ण की पुकार है ये भागवत का सार है कि युद्ध ही तो वीर का प्रमाण है। कौरवों की भीड़ हो या पांडवों का नीड़ हो जो लड़ सका है वो ही तो महान है। The grace and discipline displayed by Team Mayuri was truly inspiring. Thank you guys for your spectacular performance. Now I request Renkamma to present a poetry. ಎಲ್ಲರಿಗೂ ಸಾಧನೆಗಳ ಸರದಾರರಾದ ತಪೋವನ ಸಂಸ್ಥೆಗಳ ಸಂಸ್ಥಾಪಕರಾದ ಡಾಕ್ಟರ್ ಶಶಿಕುಮಾರ್ ಮೆಹರವಡೆ ಅವರ ಸಹಯೋಗದೊಂದಿಗೆ ನಡೆಯುವ 11ನೇ ಅಂತಾರಾಷ್ಟ್ರೀಯ ಯೋಗ ದಿನದ ಶುಭಾಶಯಗಳು. ಯೋಗ ದಿನ ಇದು ಯೋಗ ದಿನ, ಯೋಗ ದಿನ ಇದು ಯೋಗ ದಿನ. ಜೂನ್ 21 ವಿಶ್ವ ಯೋಗ ದಿನ. ಜಾರಿಗೆ ತಂದರು ಪ್ರಧಾನಮಂತ್ರಿ ಅವರೇ ನಮ್ಮ ನರೇಂದ್ರ ಮೋದಿ. ಜಾರಿಗೆ ತಂದರು ಪ್ರಧಾನಮಂತ್ರಿ ಅವರೇ ನಮ್ಮ ನರೇಂದ್ರ ಮೋದಿ. ಯೋಗ ದಿನ ಇದು ಯೋಗ ದಿನ. ಯೋಗ ಧ್ಯಾನವ ಪ್ರತಿದಿನ ಮಾಡಿ ರೋಗ ರುಜಿನ ದೂರ ಮಾಡಲು ಕರೆದ ದಿನ ಇದು ಯೋಗ ದಿನ. ರಕ್ತ ಶುದ್ಧಿಗೆ ಪ್ರಾಣಾಯಾಮ, ಶ್ವಾಸ ಶುದ್ಧಿಗೆ ಕಪಾಲಭಾತಿ. ರಕ್ತ ಶುದ್ಧಿಗೆ ಪ್ರಾಣಾಯಾಮ, ಶ್ವಾಸ ಶುದ್ಧಿಗೆ ಕಪಾಲಭಾತಿ. ಮನಃಶಾಂತಿಗೆ ಓಂಕಾರ ಯೋಗ. ಯೋಗ ದಿನ ಇದು ಯೋಗ ದಿನ. ಸರ್ವ ಅಂಗಾಂಗಗಳ ಸಂಚಲನಗೊಳಿಸಲು ಸುರಕ್ಷವಾದ ಆರೋಗ್ಯ ಪಡೆಯಲು ಯೋಗ್ಯ ನಿರ್ಧಾರ ಆಯ್ದ ದಿನ ಇದು ಯೋಗ ದಿನ. ಯಥೇಚ್ಛವಾಗಿ ಬೆಳೆದ ದೇಹವ ಇಚ್ಛಿತ ರೂಪದಿ ತರಲು ಪರಿಪಕ್ವ ವಿಚಾರ ಮಾಡಿದ ದಿನ ಯೋಗ ದಿನ ಇದು ಯೋಗ ದಿನ. ನಿಷ್ಕ್ರಿಯಗೊಂಡ ಕಾಯವ ಕಾಯಲು ಸಕ್ರಿಯಗೊಳಿಸುವ ಸೂರ್ಯ ನಮಸ್ಕಾರ. ಆಯುಷ್ಯ ಅಭಿವೃದ್ಧಿಗೆ ಕರೆದ ದಿನ ಯೋಗ ದಿನ ಇದು ಯೋಗ ದಿನ. Thank you Renkamma for your wonderful poetry. Now I request our beloved chairman sir Dr. Shashikumar V. Merwade to give presidential speech. ಗುಡ್ ಮಾರ್ನಿಂಗ್. ಇಲ್ಲಿ ಯೋಗ ಡೆಮಾನ್ಸ್ಟ್ರೇಷನ್ನು ಎಲ್ಲವನ್ನು ನೋಡಿದ ಮೇಲೆ ಎಲ್ಲರೂ ಭಾಳ ಚೇರ್ಫುಲ್ ಆಗಿದ್ದೀವಲ್ಲ. ಆಲ್ ಖುಷಿಯಾಗಿದ್ದೀರಿ. ಎವ್ರಿ ಒನ್ ಚೇರ್ಫುಲ್. ಇವತ್ತು 11ನೇ ಯೋಗ ದಿನಾಚರಣೆಯನ್ನು ನಮ್ಮ ಗೌರವಾನ್ವಿತ ಪ್ರಧಾನಮಂತ್ರಿಗಳಾದ ಮೋದಿಯವರ ಕೊಡುಗೆ ಒಂದು UN ಹಂತದಲ್ಲಿ, ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಜಗತ್ತಿನ ಎಲ್ಲ ರಾಷ್ಟ್ರಗಳು ಯೋಗವನ್ನು ಇವತ್ತು ಆಚರಣೆ ಮಾಡ್ತಿದ್ದಾರೆ. ಅದೇ ರೀತಿ ನಾವು ಕೂಡ ಇಲ್ಲಿ ತಪೋವನದಲ್ಲಿ ಸಾವಿರಾರು ಜನ ಮಕ್ಕಳು ನಾವೆಲ್ಲ ಸೇರಿ ಯೋಗ ದಿನಾಚರಣೆಯನ್ನು ಮಾಡಿದ್ದೀವಿ. ಭಾಳ ಸಂತೋಷ ಅನ್ನಿಸ್ತಾ ಇದೆ. ನಮ್ಮೊಟ್ಟಿಗೆ ಇವತ್ತು ನಮ್ಮ ಹರಿಹರದ ಶಾಸಕರು, ನಮ್ಮ ದಾವಣಗೆರೆ ಹಾವೇರಿಯ ಲೋಕಾಯುಕ್ತ SP ಸಾಹೇಬರು ಮತ್ತು ಎಲ್ಲ ಹರಿಹರ ದಾವಣಗೆರೆ ಅನೇಕ ಪ್ರತಿಷ್ಠಿತ ಕಾಲೇಜಿನ ಪ್ರಿನ್ಸಿಪಾಲರು, ಮುಖ್ಯಸ್ಥರುಗಳು ಎಲ್ಲ ಸೇರಿಕೊಂಡು ಇವತ್ತು ಯೋಗ ದಿನಾಚರಣೆಯನ್ನು ಅತ್ಯಂತ ಅದ್ಧೂರಿಯಾಗಿ ಖುಷಿಯಾಗಿ ಇಲ್ಲಿ ಆಚರಣೆ ಮಾಡಿದ್ದೀವಿ.
ಭಾಳ ಸಂತೋಷ ಅನ್ನಿಸ್ತಾ ಇದೆ. ಯೋಗ ಅನ್ನುವಾಗ ಯೋಗ ನಾವು ಮತ್ತು ನಮ್ಮ ಮನಸ್ಸು ಒಂದು ಕಡೆಗೆ ಸೇರಿಸುವಂಥ ಕ್ರಿಯೆಯನ್ನು ಯೋಗ ಅಂತ ಕರಿತೀವಿ. ನಾವು ಮತ್ತು ನಮ್ಮ ಮನಸ್ಸು ಇದೇನು ಎರಡು ಬೇರೆ ಬೇರೆ ಇದ್ದಾವ? ಬೇರೆ ಬೇರೆ ಇದ್ದಾವೆ? ಒಂದೇ ಇದ್ದಾವ? ಒಂದೇ ಇದ್ದಾವ? ಬೇರೆ ಬೇರೆ ಇದ್ದಾವೆ? ಈಗ ಆ್ಯಕ್ಚುಲಿ ಬೇರೆ ಬೇರೆ ಇದ್ದಾವೆ, ಯಾರ್ದು ಒಂದು ಕಡೆಗೆ ಇರಲ್ಲ. ಯಾಕಂದರೆ ನಾವಿಲ್ಲಿ ಇರ್ತೀವಿ, ನಮ್ಮ ಮನಸ್ಸು ಎಲ್ಲೋ ಇರ್ತದೆ. ನಾವಿಲ್ಲಿ ಕುತ್ಕೊಂಡು ನಮ್ಮ ಮೊಬೈಲನ್ನು ಒಂದು ನಿಮಿಷ ಬಿಟ್ಟಿರ್ಲಿಕ್ಕಾಗಲ್ಲ. ನಮ್ಮ ಕೈಯಲ್ಲಿರೋ ಮೊಬೈಲ್ ಎಲ್ಲೋ ಇತ್ತೆ ಅಂದರೆ ನಮಗೆಲ್ಲೋ ಚಡಪಡಿಕೆ. ಎಲ್ಲರ ಮನಸ್ಸು ಇವತ್ತು ಮೊಬೈಲಿಗೆ ಹೋಗ್ಬಿಟ್ಟಿದೆ. ನಮ್ಮ ಮನಸ್ಸು ನಮ್ಮ ಹತ್ರ ಇಲ್ಲೇ ಇಲ್ಲ. ಮತ್ತು ಮಾತಾಡುವಾಗಲೂ ಯೋಗ ಮಾಡುವಾಗಲೂ ಕೂಡ ಮೌನವಾಗಿದ್ದು ನಮ್ಮನ್ನು ನಾವು ಗಮನಿಸಲ್ಲ. 10 ನಿಮಿಷ ಮೌನವಾಗಿ ಇದ್ದು ನಮ್ಮನ್ನು ನಾವು ಗಮನಿಸಬೇಕು. ನಾವು ನಮ್ಮ ರವೀಂದ್ರ ಗುರುಜಿಯವರು ಯೋಗ ಹೇಳ್ಕೊಡುವಾಗ ಹೇಳ್ತಿದ್ರು, ನಿಮ್ಮ ಉಸಿರಾಟವನ್ನು ಗಮನಿಸಿ. ನಿಮ್ಮ ಉಸಿರಾಟವನ್ನು ಗಮನಿಸಿ ಅಂದರೆ ಅದರರ್ಥ ನಿಮ್ಮನ್ನು ನೀವು ಗಮನಿಸಿ ಅಂತ. 5 ನಿಮಿಷ ನೀವು ಉಸಿರಾಟವನ್ನು ಗಮನಿಸೋದು, ಮೌನವಾಗಿರೋದು ನಿಮ್ಮನ್ನು ನೀವು ಗಮನಿಸೋಕ್ಕೆ ಕೊಟ್ಟಿರುವಂಥ ಒಂದು ಪ್ರಕ್ರಿಯೆ. ಈ ಪ್ರಕ್ರಿಯೆಯನ್ನು ಪ್ರತಿದಿನ ಮಾಡಬೇಕಾಗಿದೆ. ಯಾಕಂದರೆ ನಾವು ಮತ್ತು ನಮ್ಮ ದೇಹ ಇವತ್ತು ಎರಡೂ ಒಂಟೊಟ್ಟಿಗೆ ಇಲ್ಲ. ಯಾಕಂದರೆ ನಾವು ಇಲ್ಲಿರ್ತೀವಿ, ನಮ್ಮದು ಮನಸ್ಸು ಎಲ್ಲೋ ಇರ್ತದೆ, ಎಲ್ಲೋ ಹೋಗಿರ್ತದೆ. ಆದಷ್ಟು ಪ್ರೆಸೆನ್ಸ್ ಆಫ್ ಮೈಂಡ್ ಅಂತ ಏನು ಕರಿತೀವಲ್ಲ, ಪ್ರೆಸೆನ್ಸ್ ಆಫ್ ಮೈಂಡಿಗೆ ತುಂಬ ಅವಶ್ಯಕವಾಗಿರುವಂಥ ಕ್ರಿಯೆ. ಪ್ರತಿಯೊಬ್ಬರಿಗೂ ಪ್ರೆಸೆನ್ಸ್ ಆಫ್ ಮೈಂಡಿನ ಅವಶ್ಯಕತೆ ಇದೆ. ಯಾಕಂದರೆ ಏನೋ ಕೆಲಸಗಳು ಮಾಡ್ತಿರ್ತೀವಿ, ಏನೋ ಯೋಚನೆ ಮಾಡ್ತೀವಿ, ಏನೋ ಕೆಲಸ ಮಾಡ್ತೀವಿ, ಅದರಿಂದ ಕೆಲಸದಲ್ಲಿ ಕ್ವಾಲಿಟಿ ಬರೋದಿಲ್ಲ. ಪ್ರೆಸೆನ್ಸ್ ಆಫ್ ಮೈಂಡ್ ಇದ್ದರೆ ಮಾತ್ರ ವರ್ಕ್ ಕ್ವಾಲಿಟಿ ಬರಲಿಕ್ಕೆ ಸಾಧ್ಯ. ಪ್ರೆಸೆನ್ಸ್ ಆಫ್ ಮೈಂಡ್ ಬರಬೇಕು ಅಂದರೆ ಯೋಗ ಮಾಡಬೇಕು. ಈ ಯೋಗ ಧ್ಯಾನದಿಂದ ಪ್ರೆಸೆನ್ಸ್ ಆಫ್ ಮೈಂಡ್ ಬರ್ತದೆ. ಎಲ್ಲರಿಗೂ ಪ್ರೆಸೆನ್ಸ್ ಆಫ್ ಮೈಂಡಿನ ಅವಶ್ಯಕತೆ ಇದೆ ಅಂತ ತಿಳಿಸ್ತಾ 11ನೇ ಯೋಗ ದಿನಾಚರಣೆಯ ಶುಭಾಶಯಗಳನ್ನು ಹೇಳಿ ಎಲ್ಲರೂ ಅತ್ಯಂತ ಸಂತೋಷವಾಗಿ ನಾವು ಇಲ್ಲಿ ಯೋಗವನ್ನು ಆಚರಣೆ ಮಾಡಿದ್ದೀವಿ. ಡೆಮಾನ್ಸ್ಟ್ರೇಷನ್ನು ಎಲ್ಲವನ್ನು ಕೂಡ ಅತ್ಯಂತ ಸುಂದರವಾಗಿ ನೋಡಿದ್ದೀವಿ. ಭಾಳ ಸಂತೋಷ ಅನ್ನಿಸ್ತಾ ಇದೆ. ನಮ್ಮ ಶಾಸಕರಿಗೆ, ಲೋಕಾಯುಕ್ತ SP ಸಾಹೇಬರಿಗೆ, ಎಲ್ಲ ಕಾಲೇಜಿನ ಮುಖ್ಯಸ್ಥರುಗಳಿಗೆ ಮತ್ತೊಮ್ಮೆ ಧನ್ಯವಾದ ಹೇಳಿ, ರವೀಂದ್ರ ಗುರುಜಿಯವರು ಕೂಡ ಯೋಗವನ್ನು ಅತ್ಯಂತ ಸುಂದರವಾಗಿ ಹೇಳಿಕೊಟ್ಟಿದ್ದಾರೆ, ಅವರಿಗೂ ಕೂಡ ಧನ್ಯವಾದ ತಿಳಿಸಿ ಎಲ್ಲರಿಗೂ 11ನೇ ಯೋಗ ದಿನಾಚರಣೆಯ ಶುಭಾಶಯಗಳನ್ನು ಹೇಳಿ ನನ್ನ ಮಾತಿಗೆ ವಿರಾಮ ಹೇಳ್ತೀನಿ. ತಪೋವನ ಹೆಸರೇ ಹೇಳುವಂತೆ ತಪಸ್ಸು ಮಾಡುವ ಸ್ಥಳ. ಕಾಯಿಲೆಯಿಂದ ದೇಹದ ಸ್ವಾಸ್ಥ್ಯ ಕಳೆದುಕೊಂಡು ಬರುವ ಮನಸ್ಸುಗಳು ಇಲ್ಲಿ ತಪಸ್ಸು ಮಾಡಿ ತಮ್ಮ ದೇಹದ ಕೊಳೆಯನ್ನು ತೊಳೆಯುವುದರ ಜೊತೆಗೆ ಎಲ್ಲಾ ಸಮಸ್ಯೆಗಳನ್ನು ವಾಸಿ ಮಾಡಿಕೊಳ್ಳುವ ತಪೋಭೂಮಿ ಈ ತಪೋವನ. ಆರೋಗ್ಯಪೂರ್ಣ ದಾವಣಗೆರೆಯ ಜೊತೆಗೆ ಇಡೀ ವಿಶ್ವವೇ ಉತ್ತಮ ಆರೋಗ್ಯವನ್ನ ಹೊಂದಬೇಕೆನ್ನುವುದು ಡಾಕ್ಟರ್ ಶಶಿಕುಮಾರ್ ಅವರ ಕನಸಾಗಿದೆ. ನಕ್ಷತ್ರ ಟಿವಿ ಲೋಕಲ್ ನ್ಯೂಸ್, ಇದು ನಿಮ್ಮದೇ ಧ್ವನಿ.